ಬಿಜೆಪಿಯಿಂದ ಟಿಕೆಟ್ ವಂಚಿತರಾದ ಅನಂತಕುಮಾರ್ ಹೆಗಡೆ ಬಿಜೆಪಿ ಪ್ರಚಾರ ಸಭೆಗೂ ಬಾರದೆ ದೂರ ಉಳಿದಿದ್ದರು. ಆದ್ರೆ ಇದೀಗ ಅನಂತಕುಮಾರ್ ಹೆಗಡೆ ದೆಹಲಿ ಬಿಟ್ಟು ಶಿರಸಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಹೌದು, ದೆಹಲಿಯ ತಮ್ಮ ಅಧಿಕೃತ ನಿವಾಸವನ್ನು ಖಾಲಿ ಮಾಡಿರುವ ಹೆಗಡೆ ಸರ್ಕಾರದಿಂದ ನೀಡುವ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಸಹ ಸಚಿವಾಲಯಕ್ಕೆ ಮರಳಿ ನೀಡುವ ಮೂಲಕ ದೆಹಲಿಗೆ ವಿದಾಯ ಹೇಳಿದ್ದಾರೆ. ಇನ್ನು ತಮ್ಮ ಹೆಸರನ್ನು ಬಳಸಿ ನಕಲಿ ಖಾತೆದಾರನ ವಿರುದ್ಧ ಸಹ ಅವರ ಆಪ್ತ ಸಹಾಯಕ ಶಿರಸಿ ನಗರ ಠಾಣೆಯಲ್ಲಿ ದೂರು ನೀಡುವ ಮೂಲಕ ಸಂಸದ ಹೆಗಡೆ ಹೆಸರನ್ನು ಯಾರು ಬಳಸಬಾರದು ಎಂಬ ಸಂದೇಶ ಸಹ ನೀಡಿದ್ದಾರೆ. ಇನ್ನು ಹೆಗಡೆ ರಾಜಕೀಯ ನಡೆ ಸಹ ಕುತೂಹಲ ಮೂಡಿದ್ದು, ರಾಜಕೀಯ ನಿವೃತ್ತಿ ಪಡೆಯುತ್ತಾರಾ ಅಥವಾ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮರಳುತ್ತಾರಾ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡುವಂತೆ ಮಾಡಿದ್ದು, ಮೌನಕ್ಕೆ ಜಾರಿರುವ ಹೆಗಡೆಯೇ ಉತ್ತರ ನೀಡಬೇಕಿದೆ.